ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಏನಂದ್ರೆ M1 ಬ್ಯಾಕಪ್ ಎಕ್ಸಾಮಿನೇಷನ್ ಏನಿದೆ ಅದು ಮುಗ್ದಿದೆ. ಓಕೆನಾ? ಬೆಳಗ್ಗೆ 9:30 ಸ್ಟಾರ್ಟ್ ಆಗಿದ್ದು 12:00ವರೆಗೆ ಮುಗ್ದಿದೆ. ಓಕೆ. ಸೊ ಏನಪ್ಪಾ ವಿಷಯ ಏನಂದ್ರೆ ವಿಟಿಯು ಡೆವಲಪರ್ಸ್ ಇಂದ ಪ್ರೊವೈಡ್ ಆಗಿದೆ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ನಲ್ಲಿ 80 ಮಾರ್ಕ್ಸ್ ಬಂದಿದೆ ಇವತ್ತಿನ ಪೇಪರ್ ಅಲ್ಲಿ. ಓಕೆನಾ? ಇದು ಒಂದು ಖುಷಿ ಪಡುವ ವಿಷಯ. ಓಕೆನಾ? 80 ಮಾರ್ಕ್ಸ್ ಅಂದ್ರೆ ಪಾಸ್ ಅಷ್ಟೇ ಅಲ್ಲ, ಒಳ್ಳೆ ಮಾರ್ಕ್ಸ್ ಕೂಡ ಸಿಗತ್ತೆ ಅಲ್ವಾ? ಸೊ ಏನಂದ್ರಪ್ಪ ಈ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಅಲ್ಲಿ ಏನಿತ್ತು ಆತರ? ಫಸ್ಟ್ ಥಿಂಗ್ ಏನಂದ್ರೆ ಇದು ನಮ್ಮ ವಿಟಿಯು ಡೆವಲಪರ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಓಕೆನಾ? ಏನ್ ಮಾಡ್ಬೇಕಂದ್ರೆ ನಿಮ್ಮ ಸೂಟೇಬಲ್ ಸ್ಕೀಮ್ ಅನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾವ ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ you'll get many materials. ಓಕೆನಾ? ಮೆಟೀರಿಯಲ್ ಅಂದ್ರೆ you'll get notes. Okay, you'll get lab manual. Along with that you'll get this exam fixed question. ಓಕೆನಾ? ಎಕ್ಸಾಮ್ ಫಿಕ್ಸ್ ಕ್ವೆಶನ್ ಹೇಗ್ ಮಾಡಿದೆ ಅಂದ್ರೆ ಇದು ಎಲ್ಲಾ ಕ್ವೆಶನ್ಸ್ ಅನ್ನು ಅನಲೈಸ್ ಮಾಡಿ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿರುತ್ತೆ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದಾರೆ. ಪ್ಲಸ್ ಟ್ವಿಸ್ಟ್ ಕ್ವೆಶನ್ಸ್ ಯಾವ ತರ ಎಲ್ಲ ಕೊಡ್ತಾರೆ ಆ ಟ್ವಿಸ್ಟ್ ಕ್ವೆಶನ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, ಯಾವ ಫಾರ್ಮೆಟ್ ಅಲ್ಲಿ ಬರುತ್ತೆ, ಯಾವ ಕ್ವೆಶನ್ಸ್ ಹೇಗೆ ಬರ್ಬೋದು, ಎಷ್ಟು ಮಾರ್ಕ್ಸ್ ಬರ್ಬೋದು, ತುಂಬಾ ಇಂಪಾರ್ಟೆಂಟ್ ಯಾವ್ದು ಎಲ್ಲದು ಪ್ರೊವೈಡ್ ಮಾಡಿದ್ದಾರೆ. ಸರಿನಾ? ಇದನ್ನು ವೆಬ್ಸೈಟ್ ಮುಖಾಂತರ ಯು ಕ್ಯಾನ್ ಗೆಟ್ ಆಕ್ಸೆಸ್ ಥ್ರೂ ಇಟ್. ಯು ಹ್ಯಾವ್ ಟು ಪರ್ಚೇಸ್ ಇಟ್. ಓಕೆನಾ? ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾನು ಐ ಆಮ್ ಅ 6th ಸೆಮಿಸ್ಟರ್ ಸ್ಟೂಡೆಂಟ್. ಓಕೆನಾ? ನಾನೇನ್ ಮಾಡಿದೆ ಅಂದ್ರೆ ಐ ಹ್ಯಾವ್ ಪರ್ಚೇಸ್ ದಿಸ್ ಎಕ್ಸಾಮ್ ಫಿಕ್ಸ್ ಕ್ವೆಶನ್. ಯಾವ ಸಬ್ಜೆಕ್ಟಿಗೆ ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್. ಓಕೆನಾ? ಈ ಕ್ಲೌಡ್ ಕಂಪ್ಯೂಟಿಂಗ್ ನಾನು ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ಪರ್ಚೇಸ್ ಮಾಡಿದ್ದೆ. ಏನಾಯ್ತಂದ್ರೆ ವೆನ್ ಐ ರಿಸೀವ್ಡ್ ದಟ್ ಮೇಲ್, ಓಕೆನಾ, ಮೇಲ್ ನೋಡಿದಾಗ ಫಾರ್ ಈಚ್ ಮಾಡೆಲ್ 5 to 6 ಕ್ವೆಶನ್ಸ್ ಅಂತೂ ಇದ್ದೇ ಇತ್ತು. ಓಕೆನಾ? ಎವ್ರಿಥಿಂಗ್ ವಾಸ್ ಪ್ರೊವೈಡೆಡ್ ಲೈಕ್ ಏನು ದಿಸ್ ಕ್ವೆಶನ್ ಯಾವ ತರ ಬರುತ್ತೆ, ಎಷ್ಟು ಮಾರ್ಕ್ ವೇಟೇಜ್ ಇರುತ್ತೆ, ಎಲ್ಲದು ಇತ್ತು ಅದರಲ್ಲಿ. ನಾನೇನ್ ಮಾಡಿದೆ ಅಂದ್ರೆ ಐ ವಾಸ್ ಅ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಆಗ್ತಿತ್ತು. ಓಕೆ, ಲಾಸ್ಟ್ ಮೂಮೆಂಟ್ ಸ್ಟೂಡೆಂಟ್. ಓಕೆನಾ? 12 days ರಜೆ ಇದ್ರೆ ಲಾಸ್ಟ್ 2 days ಇರುತ್ತಲ್ಲ ಅವಾಗ ನಾನು ಸ್ಟಾರ್ಟ್ ಮಾಡೋದು ನನ್ನ ಪ್ರಿಪರೇಷನ್. ಓಕೆನಾ? ಹೀಗೆ ನನ್ನ ಪ್ರಿಪರೇಷನ್ ನಡೀತಾ ಇತ್ತು. ಲೈಕ್ ಏನ್ ಗೊತ್ತುಂಟ, Module 1 ಇಂದ Module 5 ತನಕ ಲಿಟ್ರಲಿ ಎಷ್ಟು ಕಾನ್ಸೆಪ್ಟ್ಸ್ ಇದೆ ಅಂದ್ರೆ 2 days ಅಲ್ಲಿ ಇಟ್ ಇಸ್ ಇಂಪಾಸಿಬಲ್. ಸರಿನಾ? ಅಷ್ಟು ಕಾನ್ಸೆಪ್ಟ್ಸ್ ಇತ್ತು. ನಾನು ಏನ್ ಮಾಡ್ಲಿ, ಬರೀ ಟೆಕ್ಸ್ಟ್ ಬುಕ್ ಓದ್ತೆ ಹೋದ್ರಿಯೋ ಐ ಡೋಂಟ್ ಇವನ್ ಟಚ್ ದಟ್ ಟೆಕ್ಸ್ಟ್ ಬುಕ್. ಓಕೆನಾ? ಅಷ್ಟು ಟೆಕ್ಸ್ಟ್, ಅಷ್ಟು ಡಯಾಗ್ರಾಮ್ಸ್, ಅಷ್ಟು ಪ್ಯಾರಾಗ್ರಾಫ್ ನೋಡಿನೇ ತಲೆ ತಿರ್ಗ್ತಾ ಇತ್ತು. ಸರಿನಾ? ನಾನು 2 days ಇರುವಾಗ ಪ್ರಿಪೇರ್ ಮಾಡುದು ಈ ಟೆಕ್ಸ್ಟ್ ಬುಕ್ ಅಂತ ಇಟ್ ಇಸ್ ನಾಟ್ ಇಟ್ ಆಲ್ ಪಾಸಿಬಲ್ ಟು ಸ್ಟಡಿ. ನಾನೇನ್ ಮಾಡಿದೆ ಅಂದ್ರೆ ಪರ್ಚೇಸ್ಡ್ ದೇರ್ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್. ಓಕೆನಾ? ಐ ಹ್ಯಾವ್ ರೆಫರ್ಡ್ ಮಾಡೆಲ್ ಕ್ವೆಶನ್ ಪೇಪರ್ ಅಂಡ್ ಕಂಪ್ಲೀಟ್ ಫಿಕ್ಸ್ಡ್ ಕ್ವೆಶನ್ಸ್. ಸರಿನಾ? ಎಕ್ಸಾಮ್ ಟೈಮ್ ಅಲ್ಲಿ ಏನಾಯ್ತಂದ್ರೆ ಮೆಜಾರಿಟಿ ಆಫ್ ದ ಕ್ವೆಶನ್ಸ್ ಇಟ್ ಕೇಮ್ ಫ್ರಮ್ ಫಿಕ್ಸ್ ಕ್ವೆಶನ್ಸ್. ಓಕೆ, ಕೆಲವುದೆಲ್ಲ ಮೋಸ್ಟ್ಲಿ ಟೆಕ್ಸ್ಟ್ ಬುಕ್ ಇಂದ ಕೊಟ್ಟಿದ್ದಾರೆ, ಬಟ್ majority it has come from the fixed questions only. I was really grateful that ನಾನು at least fixed questions ನ ಕಂಪ್ಲೀಟ್ ಆಗಿ ಓದಿದೆ. ನಾನ್ ಟಿಲ್ ನೌ ಓಕೆ ನನ್ ರುಟೀನ್ ಹೇಗಿತ್ತಂದ್ರೆ ಓದುದು ಓನ್ಲಿ ಇಟ್ ವಾಸ್ ಡಿಪೆಂಡೆಂಟ್ ಆನ್ ದಿ ಮಾಡೆಲ್ ಕ್ವೆಶನ್ ಪೇಪರ್. ಓಕೆನಾ? ಫಸ್ಟ್ ಟೈಮ್ ಐ ಹ್ಯಾವ್ ರೆಫರ್ಡ್ ಟು ದಿಸ್ ಫಿಕ್ಸ್ ಕ್ವೆಶನ್ಸ್. ಐ ವಾಸ್ ರಿಯಲಿ ಹ್ಯಾಪಿ. ಇಫ್ ಐ ಓನ್ಲಿ ರೆಫರ್ಡ್ ದ ಮಾಡೆಲ್ ಕ್ವೆಶನ್ ಪೇಪರ್ ದೆನ್ ಐ ವುಡ್ ಹ್ಯಾವ್ ನಾಟ್ ಪಾಸ್ಡ್. ಓಕೆನಾ? ಇಟ್ ವಾಸ್ 100% sure I would have not passed. But Nan Punyake have referred this fixed questions. That is a good decision which I have made. According to my experience, it is trustworthy. Okay, it is genuine questions. Yenu baya pada antadilla, yenu fake illa, yenu fraud illa. Sarina? You can definitely go for this. Ivatina M1 backup exam ಏನಾಯ್ತಂದ್ರೆ 80 marks ಗೆ appear ಆಗಿದೆ. Okay, 80 marks is really a good one. Okay. ಏನಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳುದಷ್ಟೇ ಅಲ್ಲ, ವಿತ್ ದ ಪ್ರೂಫ್ ಇದನ್ನು ನಾನು ತೋರಿಸ್ತೇನೆ. ಸರಿನಾ? ಪ್ರೂಫ್ ಏನಂದ್ರೆ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಪ್ರೂಫ್. ಓಕೆ,
ಸೊ ಏನ್ ಪ್ರೂಫ್ ಅಂದ್ರೆ, ಓಕೆ ಲೆಟ್ ಮಿ ಜಸ್ಟ್ zoom this. Okay, wait. Okay, so you can see here, this is the proof. Okay, no, not this. Okay, this. Okay, so you can see here. Okay, ignore this. So you can see here the paper M1, it has appeared for 80 marks. Okay, so module 1 ಹೇಗಿತ್ತಂದ್ರೆ, it has appeared for 20 marks, guys. Full out of out you can score, right? 1B ಮತ್ತೆ 1C ವ್ಯಾಲ್ಯೂ ಸ್ವಲ್ಪ ಚೇಂಜ್ ಆಗಿದೆ, ಅದು ಬಿಟ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಮೆಥಡ್ ಏನಿದೆ ಅದು ಕಂಪ್ಲೀಟ್ಲಿ ಸೇಮ್. ಸರಿನಾ? ಸೊ ಇಟ್ ಹಸ್ ಅಪಿಯರ್ ಫಾರ್ 20 ಮಾರ್ಕ್ಸ್. ಮಾಡ್ಯೂಲ್ 2 14 ಮಾರ್ಕ್ಸ್ ಗೆ ಅಪಿಯರ್ ಆಗಿದೆ. ಮಾಡ್ಯೂಲ್ 3 ಇಸ್ ಫಾರ್ 13 ಮಾರ್ಕ್ಸ್ ಅಂಡ್ ಮಾಡ್ಯೂಲ್ 4 ಇಸ್ ಫಾರ್ 13 ಮಾರ್ಕ್ಸ್. ಮಾಡ್ಯೂಲ್ 5 ಇಸ್ ಸೇಮ್ ಗೈಸ್. 20 ಮಾರ್ಕ್ಸ್ ಅಂದ್ರೆ 9A ಮತ್ತೆ 9C ಸ್ವಲ್ಪ ವ್ಯಾಲ್ಯೂ ಸ್ವಲ್ಪ ಈ ಕಡೆ ಆಗಡೆ ಆಗಿದೆ. ಇಟ್ ಇಸ್ ಲೈಕ್ ಕಂಪ್ಲೀಟ್ ಸ್ವಲ್ಪ ಚೇಂಜ್, ಸ್ಲೈಟ್ ವೇರಿಯೇಷನ್ ಇದೆ, ಅದು ಬಿಟ್ಟು ಮೆಥಡ್ ಎಲ್ಲ ಸೇಮ್ ಇದೆ. ಸೊ ನಿಮಗೆ ಮಾಡ್ಯೂಲ್ 1 ಅಲ್ಲೇ 20 ಮಾರ್ಕ್ಸ್ ಸಿಕ್ಕಿದೆ, ಮಾಡ್ಯೂಲ್ 5 ಅಲ್ಲಿ ಸಹ 20 ಮಾರ್ಕ್ಸ್. ಸೊ ಇವೆರಡು ಒಟ್ಸಿದ್ರೆ ಯು ವಿಲ್ ಗೆಟ್ ದ ಪಾಸಿಂಗ್ ಮಾರ್ಕ್ಸ್. 40 ಮಾರ್ಕ್ಸ್ ಇಲ್ಲೇ ಆಯ್ತು. ಓಕೆನಾ? ಮಾಡ್ಯೂಲ್ 2 ಮಾಡ್ಯೂಲ್ 3 ಮಾಡ್ಯೂಲ್ 4 ಅಲ್ಲಿ ಯು ಹ್ಯಾವ್ ಗಾಟ್ 14 13 13. ಸೊ ಎಸ್ 80 ಮಾರ್ಕ್ಸ್ ಇಸ್ ರಿಯಲಿ ಅ ಗುಡ್ ಸ್ಕೋರಿಂಗ್. ಓಕೆನಾ? ಸೊ ಇದು ನಾನು ಡಿಸ್ಪ್ಲೇ ಮಾಡೋದು ಒಂದು ಸ್ಕ್ರೀನ್ ಶಾಟ್. ಓಕೆನಾ? ದಿಸ್ ಇಸ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಟೇಕನ್ their what fixed questions. Okay, so idu screenshot, idu nodi, this is another one. See here, 60 marks pakka ante. So 60 is good marks. Along with that, this is really helpful, right? Siktu nodi, ಇನ್ನೊಂದು ನೋಡಿ, ಇದು screenshot. ಎಲ್ಲದು 80 marks ಬಂದಿತ್ತು, hopefully pass ಎಲ್ಲದು. ಸೊ ಏನಂದ್ರಪ್ಪ, this is not something like fake and all. ಇದು ವೆಬ್ಸೈಟ್ ಇದೆಯಲ್ಲ, ದಿಸ್ ಇಸ್ ನಾಟ್ ಫೇಕ್ ಗೈಸ್. ಓಕೆ, ಇದರಲ್ಲಿ ಏನೆಲ್ಲ ಕೊಡ್ತಾರೆ, ಏನೇ ಇರ್ಲಿ, ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಮೆಟೀರಿಯಲ್ ನೋಟ್ಸ್ ಆರ್ ಎಕ್ಸಾಮ್ ಫಿಕ್ಸ್ ಕ್ವೆಶನ್ಸ್ ತಗೊಳ್ಳುವ. ಸೊ ಇಟ್ ಇಸ್ ನಾಟ್ ಲೈಕ್ ಸ್ಪ್ಯಾಮ್ ಆರ್ ಸಮಥಿಂಗ್ ಫೇಕು ಅದು ಇದು ಅಂತ ಹೇಳ್ತೀರಾ ಅಲ್ವಾ. ಇಟ್ ಇಸ್ ನಾಟ್ ಅಟ್ ಆಲ್ ಫೇಕ್. ಓಕೆ, ಇಟ್ ಇಸ್ ಜೆನ್ವಿನ್ ಗೈಸ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಸಹ ಒಂದು ಸ್ಟೂಡೆಂಟ್, ಐ ಆಮ್ ಆಲ್ಸೋ 6th ಸೆಮಿಸ್ಟರ್ ಸ್ಟೂಡೆಂಟ್, ರೈಟ್? ನಾನು ತಗೊಂಡಿದ್ದೇನೆ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಫೇಕ್. ಓಕೆನಾ? So you can completely trust on this. So passing marks antu pakka. Passing plus good marks antu pakka. Okay, double pakka. So ಏನಂದ್ರೆ, ಸೊ ಇನ್ಫಾರ್ಮೇಶನ್ ಏನಂದ್ರೆ ಎಲ್ರಿಗೂ ಸ್ಪ್ರೆಡ್ ಆಗ್ಬೇಕು ಅಲ್ವೇನ್ರಿ? ಸೊ ಜಸ್ಟ್ ನಮ್ಮಲ್ಲೇ ಇಟ್ಕೊಂಡ್ರೆ ಆಗತ್ತಾ? ಸೊ ಯಾರೆಲ್ಲ ಜಸ್ಟ್ ಫ್ರೆಶರ್ಸ್ ಯಾರಿದ್ದಾರೆ, ನಮ್ ಜೂನಿಯರ್ಸ್ ಯಾರಿದ್ದಾರೆ, ಬ್ಯಾಕ್ಲಾಗ್ಸ್ ಇರೋರು ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, ಅವರಿಗೆಲ್ಲ ಇದು ಶೇರ್ ಆದ್ರೆ ಇವನ್ ದೇ ವಿಲ್ ಬಿ ಬೆನಿಫಿಟೆಡ್ ಅಲ್ವಾ? ಅವರಿಗೂ ಒಳ್ಳೆ ಪಾಸಿಂಗ್ ಮಾರ್ಕ್ಸು ಸಿಗತ್ತೆ, ಅಲಾಂಗ್ ವಿತ್ ದಟ್ ಗುಡ್ ಮಾರ್ಕ್ಸ್, ಸ್ಕೋರಿಂಗ್ ಮಾರ್ಕ್ಸು ಸಿಗತ್ತೆ ಅಲ್ವಾ? ಸೊ ಇಟ್ ವಿಲ್ ಬಿ ಆರ್ ರೆಸ್ಪಾನ್ಸಿಬಿಲಿಟಿ ಟು ಶೇರ್ ಅಟ್ ಮೋಸ್ಟ್. ಸರಿನಾ? ಸೊ ಇಷ್ಟೇ ಹೇಳ್ಬೇಕಿತ್ತು ಗೈಸ್. ಸೊ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ ಎಕ್ಸಾಮ್ಸ್. ಟೆನ್ಷನ್ ಏನು ತಗೊಳ್ಬೇಡಿ, ಒಳ್ಳೆ ಪಕ್ಕ ಪಾಸಿಂಗ್ ಮಾರ್ಕ್ಸೇ ಬರುತ್ತೆ, ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಅಷ್ಟೇ ಹೇಳ್ಬಿಟ್ಟು ಜೈ ಶ್ರೀರಾಮ್ ಗೈಸ್.